ಇನ್ನು ಬಿಜೆಪಿ ನಾಯಕರ ವಿರುದ್ಧ ಸಂಸದ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದ್ರು. ಬಿಜೆಪಿಯವರು ಸುಳ್ಳಿನ ಗ್ಯಾರಂಟಿ ಹೊತ್ತು ಬಂದಿದ್ದಾರೆ, ಪಕೋಡ ಮಾರೋಕೆ ಹೋಗಿ ಅಂತ ಸುಳ್ಳು ಸೇರಿದ ಹಾಗೆ ಅನೇಕ ಸುಳ್ಳುಗಳನ್ನ ಅವ್ರು ಹೇಳ್ತಾ ನಿಮ್ಮ ಮನೆಗಳಿಗೆ ಬರ್ತಿದ್ದಾರೆ. ಇಷ್ಟೇ ಅಲ್ಲ, ಒಬ್ರು ಸುಳ್ಳು ಹೇಳ್ತಾ ಇದ್ರೆ ಮತ್ತಿಬ್ರು ಕಣ್ಣೀರ್ ಹಾಕ್ತಿದ್ದಾರೆ ಅಂತ ಜೆಡಿಎಸ್ ವಿರುದ್ಧ ಕೂಡ ಗುಡುಗಿದ್ರು. ಈ ದೇಶದ ಯುವಕರನ್ನ ಪಕೋಡ ಮಾರಲಿಕ್ಕೆ ಕಳಿಸ್ತಂತ ಸುಳ್ಳು, ಈ ನನ್ನ ತಾಯಂದಿರು ಉಪಯೋಗಿಸ್ತಕ್ಕಂತ, ಗೃಹಿಣಿಯರು ಉಪಯೋಗಿಸ್ತಕ್ಕಂತ ಸಿಲಿಂಡರ್ ನ ಪೂಜೆ ಮಾಡಿ ಅಂತ ಹೇಳಿದಂತ ಸುಳ್ಳು, ಈ GST ಅನ್ನ ತಿರ್ಗಾ ಹಾಕ್ತೀನಿ ಅಂತ ಹೇಳಿದಂತ ಸುಳ್ಳು, ಒಂದಲ್ಲ ಎರಡಲ್ಲ ಗ್ಯಾರಂಟಿಗಳು. ಈ ಸುಳ್ಳಿನ ಗ್ಯಾರಂಟಿಯನ್ನ ಇಟ್ಕೊಂಡು ಬಿಜೆಪಿಯವರು ಇವತ್ತು ನಿಮ್ಗೆ ಬರ್ತಾ ಇದ್ದಾರೆ. ಒಬ್ರು ಸುಳ್ಳು ಹೇಳ್ತಾ ಇದ್ರೆ ಇನ್ನೊಬ್ರು ಕಣ್ಣೀರ್ ಹಾಕ್ತಾ ಇರ್ತಾರೆ, ಇನ್ನೊಬ್ರು ಕಣ್ಣೀರ್ ಹಾಕ್ತಾ ಇರ್ತಾರೆ. ಈ ಚುನಾವಣೆಗೆ ಒಂದು ಕರ್ಮಭೂಮಿ ಆದ್ರೆ ಇನ್ನೊಂದು ಚುನಾವಣೆಗೆ ಇನ್ನೊಂದು ಕರ್ಮಭೂಮಿ, ಇನ್ನೊಂದು ಚುನಾವಣೆಗೆ ಇನ್ನೊಂದು ಕರ್ಮಭೂಮಿ. ಯಾವ ಸುಳ್ಳು, ಯಾವ್ಯಾವ ಚುನಾವಣೆಯಲ್ಲಿ ಏನೇನು ಹೇಳಿದ್ದಾರೆ. ಇವತ್ತು ಈ ಜಿಲ್ಲೆಯ ಜನ, ಈ ಕ್ಷೇತ್ರದ ಜನ ತೀರ್ಮಾನ ಮಾಡಬೇಕು.